ಇವತ್ತು ನಾವು ಬೆಳಿಗ್ಗೆ 9:30 ಗಂಟೆ ಶುರು ಮಾಡಿದ್ದೇವೆ. ಬೆಳಗ್ಗೆಯಿಂದ ಸುಮಾರು ನಮ್ಮದು 3 ಸಿಲಿಂಡರ್ ಖಾಲಿ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಇಳಿದವರಿಗೆ ಗಂಟೆ 1 ಆಯಿತು. ಈಗ ತನಕ ನಾವು ಮೇಲೆ ಬಂದಿದ್ದೇವೆ. ಸುಮಾರು ಎಲ್ಲ ಮೊನ್ನೆ 4 ಪಾಯಿಂಟ್, 4ನೇ ಪಾಯಿಂಟ್ ನೋಡಬೇಕಂತ ಇತ್ತು, ನಾವು ಸ್ವಲ್ಪ ನೋಡಿದಲ್ಲ. ಇವತ್ತು ಕುಲಂಶಕವಾಗಿ ನಾವು ನೋಡಿದೆ. ಯಾಕೆಂದರೆ ಎಷ್ಟು ಜಾಗ ನೋಡಲಿಕ್ಕೆ ಇನ್ನೂ ಸಹ ಮಧ್ಯಾಹ್ನ ಮೇಲೆ ನಾವು ಡೈ ಮಾಡ್ತೇವೆ ಅದಕ್ಕೆ. ಯಾಕೆಂದರೆ ನಮ್ಮ ಮತ್ತೆ ಇಬ್ಬರು ಡೈವರ್ ಬಂದಿದ್ದಾರೆ, ಮತ್ತೆ ಎಷ್ಟು ಡೈ ಮಾಡ್ತೇವೆ, 4 ಜನ ಸೇರಿ ಡೈ ಮಾಡಿ ಈಗ ಮತ್ತೆ ಎಲ್ಲ ಜಾಗನೂ ನೋಡಲಿಕ್ಕೆ ಒಂದು ಕಾರ್ಯಾಚರಣೆಗೆ ಇಳಿತೇವೆ ಊಟ ಆದಮೇಲೆ. ಆ ಜಾಗ ಸಿಕ್ಕಿದ ಭಾಗನೇ ಜಾಸ್ತಿ ನೋಡಿದ್ವಿ ನಾವು. ಈಗ ಜಾಗ ಸಿಕ್ಕಿದ ಭಾಗದಲ್ಲಿ ಸಹ ಮಣ್ಣು ಕಲ್ಲು ಹೇಗೆ ಇದೆ ಅದೇ ರೀತಿ ಇದೆ. ಇದು ನಮಗೆ ನಿನ್ನೆ ಜಾಗ ಸಿಕ್ಕಿದೆ. ಯಾಕೆಂದರೆ ಅರ್ಧ ಫೀಟ್ ಅಡಿಯಲ್ಲಿತ್ತು, ಮತ್ತು ಜಾಗ ನಮ್ಗೆ ಕಣ್ಣಿ ಸಿಕ್ತು. ಅಲ್ಲಿ ಕೆಳಗಡೆ ಈಗ ಮೇಲೆ ಹೇಗೆ ತೋರ್ತಾ ಅದೇ ರೀತಿ 1-2 ಅಡಿ ಕ್ಲಿಯರಾಗಿ ತೋರ್ತದೆ. ಅಲ್ಲಿ ಆ ಭಾಗದಲ್ಲಿ ಎಲ್ಲಾದರೂ ಗಾಡಿ ಅಥವಾ ಜಗನ್ನಾಥ್ ಅಣ್ಣ ಅಥವಾ ಇವ್ರದ್ದು ಲೋಕೇಶ್ ಅವರು ಮತ್ತು ಅರ್ಜುನ್ ಅವ್ರ ದೇಹ ಸಹ ನೋಡಲಿಕ್ಕೆ ಸಿಕ್ಕಿಲ್ಲ. ಅಡಿಭಾಗದಲ್ಲಿ ನಮಗೆ ಒಂದು ಎಲುಬು ಪೀಸ್ ಸಿಕ್ತು. ಅದು ಮಾತ್ರ ಒಂದು ಹಳೆ ಪ್ರಾಣಿದಾಗಿರಬೇಕು. ಕಾಲು ಪೀಸ್ ಸಿಕ್ಕಿದ್ದು, ಅದು ಹಳೆ ಪ್ರಾಣಿ. ಅದು ತುಂಬ ಒಂದು 2 ವರ್ಷ ಆ ಥರ ಇದ್ದಿತ್ತು. ಮತ್ತು ನೋಡಿ ಅಲ್ಲಿ ಬಿಟ್ಟಿದ್ದೇವೆ. ಇವತ್ತು ನಾವು ಬೆಳಿಗ್ಗೆ 9:30 ಗಂಟೆ ಶುರು ಮಾಡಿದ್ದೇವೆ. ಬೆಳಗ್ಗೆಯಿಂದ ಸುಮಾರು ನಮ್ಮದು 3 ಸಿಲಿಂಡರ್ ಖಾಲಿ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಇಳಿದವರಿಗೆ ಗಂಟೆ 1 ಆಯಿತು. ಈಗ ತನಕ ನಾವು ಮೇಲೆ ಬಂದಿದ್ದೇವೆ. ಸುಮಾರು ಎಲ್ಲ ಮೊನ್ನೆ 4 ಪಾಯಿಂಟ್, 4ನೇ ಪಾಯಿಂಟ್ ನೋಡಬೇಕಂತ ಇತ್ತು, ನಾವು ಸ್ವಲ್ಪ ನೋಡಿದಲ್ಲ. ಇವತ್ತು ಕುಲಂಶಕವಾಗಿ ನಾವು ನೋಡಿದೆ. ಯಾಕೆಂದರೆ ಎಷ್ಟು ಜಾಗ ನೋಡಲಿಕ್ಕೆ ಇನ್ನೂ ಸಹ ಮಧ್ಯಾಹ್ನ ಮೇಲೆ ನಾವು ಡೈ ಮಾಡ್ತೇವೆ ಅದಕ್ಕೆ. ಯಾಕೆಂದರೆ ನಮ್ಮ ಮತ್ತೆ ಇಬ್ಬರು ಡೈವರ್ ಬಂದಿದ್ದಾರೆ, ಮತ್ತೆ ಎಷ್ಟು ಡೈ ಮಾಡ್ತೇವೆ, 4 ಜನ ಸೇರಿ ಡೈ ಮಾಡಿ ಈಗ ಮತ್ತೆ ಎಲ್ಲ ಜಾಗನೂ ನೋಡಲಿಕ್ಕೆ ಒಂದು ಕಾರ್ಯಾಚರಣೆಗೆ ಇಳಿತೇವೆ ಊಟ ಆದಮೇಲೆ. ಆ ಜಾಗ ಸಿಕ್ಕಿದ ಭಾಗನೇ ಜಾಸ್ತಿ ನೋಡಿದ್ವಿ ನಾವು. ಈಗ ಜಾಗ ಸಿಕ್ಕಿದ ಭಾಗದಲ್ಲಿ ಸಹ ಮಣ್ಣು ಕಲ್ಲು ಹೇಗೆ ಇದೆ ಅದೇ ರೀತಿ ಇದೆ. ಇದು ನಮಗೆ ನಿನ್ನೆ ಜಾಗ ಸಿಕ್ಕಿದೆ. ಯಾಕೆಂದರೆ ಅರ್ಧ ಫೀಟ್ ಅಡಿಯಲ್ಲಿತ್ತು, ಮತ್ತು ಜಾಗ ನಮ್ಗೆ ಕಣ್ಣಿ ಸಿಕ್ತು. ಅಲ್ಲಿ ಕೆಳಗಡೆ ಈಗ ಮೇಲೆ ಹೇಗೆ ತೋರ್ತಾ ಅದೇ ರೀತಿ 1-2 ಅಡಿ ಕ್ಲಿಯರಾಗಿ ತೋರ್ತದೆ. ಅಲ್ಲಿ ಆ ಭಾಗದಲ್ಲಿ ಎಲ್ಲಾದರೂ ಗಾಡಿ ಅಥವಾ ಜಗನ್ನಾಥ್ ಅಣ್ಣ ಅಥವಾ ಇವ್ರದ್ದು ಲೋಕೇಶ್ ಅವರು ಮತ್ತು ಅರ್ಜುನ್ ಅವ್ರ ದೇಹ ಸಹ ನೋಡಲಿಕ್ಕೆ ಸಿಕ್ಕಿಲ್ಲ. ಅಡಿಭಾಗದಲ್ಲಿ ನಮಗೆ ಒಂದು ಎಲುಬು ಪೀಸ್ ಸಿಕ್ತು. ಅದು ಮಾತ್ರ ಒಂದು ಹಳೆ ಪ್ರಾಣಿದಾಗಿರಬೇಕು. ಕಾಲು ಪೀಸ್ ಸಿಕ್ಕಿದ್ದು, ಅದು ಹಳೆ ಪ್ರಾಣಿ. ಅದು ತುಂಬ ಒಂದು 2 ವರ್ಷ ಆ ಥರ ಇದ್ದಿತ್ತು. ಮತ್ತು ನೋಡಿ ಅಲ್ಲಿ ಬಿಟ್ಟಿದ್ದೇವೆ. ಇವತ್ತು ನಾವು ಬೆಳಿಗ್ಗೆ 9:30 ಗಂಟೆ ಶುರು ಮಾಡಿದ್ದೇವೆ. ಬೆಳಗ್ಗೆಯಿಂದ ಸುಮಾರು ನಮ್ಮದು 3 ಸಿಲಿಂಡರ್ ಖಾಲಿ ಆಯಿತು. ಬೆಳಿಗ್ಗೆ 9 ಗಂಟೆಗೆ ಇಳಿದವರಿಗೆ ಗಂಟೆ 1 ಆಯಿತು. ಈಗ ತನಕ ನಾವು ಮೇಲೆ ಬಂದಿದ್ದೇವೆ. ಸುಮಾರು ಎಲ್ಲ ಮೊನ್ನೆ 4 ಪಾಯಿಂಟ್, 4ನೇ ಪಾಯಿಂಟ್ ನೋಡಬೇಕಂತ ಇತ್ತು, ನಾವು ಸ್ವಲ್ಪ ನೋಡಿದಲ್ಲ. ಇವತ್ತು ಕುಲಂಶಕವಾಗಿ ನಾವು ನೋಡಿದೆ. ಯಾಕೆಂದರೆ ಎಷ್ಟು ಜಾಗ ನೋಡಲಿಕ್ಕೆ ಇನ್ನೂ ಸಹ ಮಧ್ಯಾಹ್ನ ಮೇಲೆ ನಾವು ಡೈ ಮಾಡ್ತೇವೆ ಅದಕ್ಕೆ. ಯಾಕೆಂದರೆ ನಮ್ಮ ಮತ್ತೆ ಇಬ್ಬರು ಡೈವರ್ ಬಂದಿದ್ದಾರೆ, ಮತ್ತೆ ಎಷ್ಟು ಡೈ ಮಾಡ್ತೇವೆ, 4 ಜನ ಸೇರಿ ಡೈ ಮಾಡಿ ಈಗ ಮತ್ತೆ ಎಲ್ಲ ಜಾಗನೂ ನೋಡಲಿಕ್ಕೆ ಒಂದು ಕಾರ್ಯಾಚರಣೆಗೆ ಇಳಿತೇವೆ ಊಟ ಆದಮೇಲೆ. ಆ ಜಾಗ ಸಿಕ್ಕಿದ ಭಾಗನೇ ಜಾಸ್ತಿ ನೋಡಿದ್ವಿ ನಾವು. ಈಗ ಜಾಗ ಸಿಕ್ಕಿದ ಭಾಗದಲ್ಲಿ ಸಹ ಮಣ್ಣು ಕಲ್ಲು ಹೇಗೆ ಇದೆ ಅದೇ ರೀತಿ ಇದೆ. ಇದು ನಮಗೆ ನಿನ್ನೆ ಜಾಗ ಸಿಕ್ಕಿದೆ. ಯಾಕೆಂದರೆ ಅರ್ಧ ಫೀಟ್ ಅಡಿಯಲ್ಲಿತ್ತು, ಮತ್ತು ಜಾಗ ನಮ್ಗೆ ಕಣ್ಣಿ ಸಿಕ್ತು. ಅಲ್ಲಿ ಕೆಳಗಡೆ ಈಗ ಮೇಲೆ ಹೇಗೆ ತೋರ್ತಾ ಅದೇ ರೀತಿ 1-2 ಅಡಿ ಕ್ಲಿಯರಾಗಿ ತೋರ್ತದೆ. ಅಲ್ಲಿ ಆ ಭಾಗದಲ್ಲಿ ಎಲ್ಲಾದರೂ ಗಾಡಿ ಅಥವಾ ಜಗನ್ನಾಥ್ ಅಣ್ಣ ಅಥವಾ ಇವ್ರದ್ದು ಲೋಕೇಶ್ ಅವರು ಮತ್ತು ಅರ್ಜುನ್ ಅವ್ರ ದೇಹ ಸಹ ನೋಡಲಿಕ್ಕೆ ಸಿಕ್ಕಿಲ್ಲ. ಅಡಿಭಾಗದಲ್ಲಿ ನಮಗೆ ಒಂದು ಎಲುಬು ಪೀಸ್ ಸಿಕ್ತು. ಅದು ಮಾತ್ರ ಒಂದು ಹಳೆ ಪ್ರಾಣಿದಾಗಿರಬೇಕು. ಕಾಲು ಪೀಸ್ ಸಿಕ್ಕಿದ್ದು, ಅದು ಹಳೆ ಪ್ರಾಣಿ. ಅದು ತುಂಬ ಒಂದು 2 ವರ್ಷ ಆ ಥರ ಇದ್ದಿತ್ತು. ಮತ್ತು ನೋಡಿ ಅಲ್ಲಿ ಬಿಟ್ಟಿದ್ದೇವೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.